ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಅಂದರೆ, ನಮ್ಮ ಜೊತೆ ನೆಗೆಟಿವ್ ಎನರ್ಜಿ ಇದೆಯಾ ಅನ್ನೋದು ಇವತ್ತಿನ ಟಾಪಿಕ್ ಆಗಿದೆ. ಹೇಗಪ್ಪ ಅಂತ ಇದನ್ನ ಹೇಗೆ ತಿಳ್ಕೋಬೇಕು ಅಂತಂದರೆ, ನಮ್ಮ ಮನಸ್ಸಲ್ಲಿ ಹಲವಾರು ಯೋಚನೆಗಳು ಬರ್ತಾ ಇರ್ತವೆ, ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ. ಇದು ಯಾಕೆ ಈ ಥರ ಆಗ್ತಾ ಇದೆ ಅನ್ನೋದನ್ನು ನಾವು ತುಂಬಾ ಯೋಚನೆ ಮಾಡ್ತಾ ಇರ್ತೀವಿ. ಅಲ್ಲಿ ನಮಗೆ ಒಂದು ಗೊಂದಲದಲ್ಲಿರ್ತೀವಿ. ಇದು ಏನಕ್ಕೆ ಆಗ್ತಾ ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಇರೋದಿಲ್ಲ. ಆಗ ನೀವು ಏನು ಮಾಡಬಹುದು ಅಂತ ಹೇಳಿ ಯಾವುದೋ ಗುರುವಿನ ಹತ್ರ ಹೋಗ್ತೀರಾ, ಅಥವಾ ದೇವ್ರ ಹತ್ರ ಹೋಗ್ತೀರಾ, ಅಥವಾ ನಿಮಗೆ ಪರಿಚಯ ಇರುವಂತಹ ವ್ಯಕ್ತಿಗಳ ಹತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊತಾ ಹೋಗ್ತಾ ಇರ್ತೀರ. ಇಲ್ಲಿ ನಿಮಗೆ ಏನಾಗುತ್ತೆ ಅಂದರೆ, ಯಾವ ವಿಚಾರಕ್ಕೂ ನಿಮಗೆ ಒಂದು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇರೋದ್ರಿಂದ ನಿಮಗೆ ಯಾವುದು ಕ್ಲಾರಿಟಿ ಏನು ಇದೆ ಅನ್ನೋದು ಗೊತ್ತಾಗಲ್ಲ. ಇದು ಏನಕ್ಕೆ ಹಿಂಗೆ ಆಗ್ತಾ ಇದೆ, ಮನೇಲಿ ಯಾಕೆ ಈ ಥರ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೀವಿ, ಇದು ಸರಿ ಹೋಗೋದಿಲ್ವಾ, ಅಥವಾ ನಮ್ಮನ್ನು ನೋಡಿ ಇದು ಮಾಡ್ತಾ ಇರುವಂತಹ ವ್ಯಕ್ತಿಗಳ ಎದುರಿಗೆ ನಾವು ತುಂಬ ಚೆನ್ನಾಗಿ ಬದುಕಬೇಕು, ನಾವು ತುಂಬ ಚೆನ್ನಾಗಿರಬೇಕು ಅಂತ ಹೇಳ್ಕೊತಾ ಹೋಗ್ತೀವಿ. ಆದರೆ ನಮ್ಮ ಸಮಸ್ಯೆಗಳು ಹೆಚ್ಚಾಗ್ತಾನೇ ಹೋಗ್ತವೆ. ಆಗ ನಾವು ಏನು ಮಾಡ್ತೀವಿ, ಯಾವುದೋ ಒಂದು ದೈವದ ಹತ್ರ ಹೋಗ್ತೀವಿ, ಅಥವಾ ಯಾವುದೋ ಒಂದು ವ್ಯಕ್ತಿಗಳ ಹತ್ರ ಹೋಗ್ತೀವಿ. ಅದಕ್ಕೆ ನೀವು ಬೇಕಾದಂತಹ ಪರಿಹಾರ ಮಾಡ್ಕೋಬೇಕು ಅಂತ ಹೇಳಿ ಹೋಗ್ತಾ ಇರ್ತೀರ. ಅಲ್ಲಿ ನಿಮಗೆ ಸಮಸ್ಯೆ ಸಿಕ್ಕಿರಲ್ಲ. ಇವಾಗ ಯಾಕದು ಸಿಕ್ಕಿರಲ್ಲ ಅನ್ನೋದನ್ನು ಇವತ್ತಿನ ರೀಡಿಂಗ್ ಮುಖಾಂತರ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಓಕೆ, ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಇದು ಮತ್ತು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡ್ತಾ ಹೋಗಿ. ಓಕೆನಾ? ಇವತ್ತಿನ ಮತ್ತು ನನಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ನನ್ನ ಅನಂತ ಕೋಟಿ ಕೃತಜ್ಞತೆ ತಿಳಿಸ್ತಾ ಈ ರೀಡಿಂಗ್ನ ಮುಂದುವರ್ಸೋಣ. ಓಕೆ, ನಿಮ್ಮ ಮನಸ್ಸಲ್ಲಿ ಏನಾದರೂ ನಿಮಗೆ ಅನಿಸುವಂತಹ ವ್ಯಕ್ತಿ ಅಂದರೆ ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ಇರ್ಬೋದಾ, ಅಥವಾ ನಮಗೆ ತೊಂದರೆ ಕೊಡ್ತಾ ಇರುವಂತಹ ವ್ಯಕ್ತಿಗಳು ನಿಜವಾಗ್ಲೂ ನಮಗೆ ಅವ್ರು ತೊಂದರೆ ಕೊಡ್ತಾ ಇದ್ದಾರಾ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಎಸ್ ಆರ್ ನೋ ಅಂತ ಹೇಳಿ ಅಷ್ಟೇ. ನಿಮಗೆ ಬೇಕಾಗಿರೋದು ಏನಪ್ಪ, ಅವ್ರು ಮಾಡ್ತಾ ಇದ್ದಾರಾ ಇಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರುವಂತಹ ಗೊಂದಲಕ್ಕೆ ಒಂದು ಆನ್ಸರ್ ಸಿಗುತ್ತೆ ಅನ್ನೋದನ್ನು ಹೇಳ್ಬೋದು. ಓಕೆ, ನಾನು 3 ಕಾರ್ಡ್ ತೆಗಿತೀನಿ. ಫಸ್ಟ್ 3 ಕಾರ್ಡ್ ತೆಗಿತೀನಿ. ಆಮೇಲೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ದೈವ ಯಾವುದಿದೆ ಅನ್ನೋದನ್ನು ಸಹಿತ ಇಲ್ಲಿ ಒರೆಕಲ್ ಕಾರ್ಡ್ ಮುಖಾಂತರ ನೋಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಇಲ್ಲಿ 4 ಆಫ್ ಪೆಂಟಿಕಲ್ ಬಂದಿದೆ. ರಿವರ್ಸಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ, ಮತ್ತು 10 ಆಫ್ ವಾಂಡ್ಸ್ ಬಂದಿದೆ. ಇಲ್ಲಿ ಏನು ಬಂದಿದೆಪ್ಪ, ಏನು ಬರ್ತಾ ಇದೆ ಅಂತ ಹೇಳಿದರೆ, ನೀವು ನಂಬಿರುವಂತಹ ವ್ಯಕ್ತಿಗಳು ನಿಮಗೆ ತುಂಬಾ ನೆಗೆಟಿವಿಟಿ ಹಾಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಅಂದರೆ ನೀವು ಲೇಸಿಯಾಗಿ ನಿಮ್ಮ ಜೀವನವನ್ನು ನಡೆಸ್ತಾ ಹೋಗ್ತಾ ಇದ್ದೀರಾ. ಯಾವುದಕ್ಕೂ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇಲ್ಲ. ನಿಮ್ಮ ಜೀವನದಲ್ಲಿ ನಾನು ಮುಂದೆ ಹೋಗಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿದೆ. ಬಟ್ ಇಲ್ಲಿ ಏನು ತೋರಿಸ್ತಾ ಇದೆಪ್ಪ ಅಂತಂದರೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಮುಂದೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ನಿಮಗೆ ತೊಂದರೆ ಕೊಡೋದ್ರ ಮುಖಾಂತರನೇ ಅವರ ಜೀವನವನ್ನು ನಡೆಸ್ತಾ ಇದ್ದಾರೆ. ನಿಮಗೆ ತೊಂದರೆ ಕೊಡೋದ್ರಲ್ಲೇ ಅವರು ಖುಷಿ ಪಡ್ತಾ ಇದ್ದಾರೆ. ಅಂದರೆ ಒಂದು ಕೆಟ್ಟ ದೃಷ್ಟಿ ನಿಮ್ಮ ಮೇಲಿದೆ ಅನ್ನೋದನ್ನ ಹೇಳ್ಬೋದು. ಈಗ ಇಲ್ಲಿ ಒಂದು ಮನೆ ತಗೊಂಡಿದ್ರಿ ಅಂತ ತಿಳ್ಕೊಳ್ರಿ, ಅಲ್ಲಿ ಒಂದು ಸೈಟ್ ತಗೊಂಡಿನಿ ಅಂತ ತಿಳ್ಕೊಳ್ರಿ, ಅದು ಡಿಲೇ ಆಗ್ತಾ ಇರುತ್ತೆ. ಆ ಕೆಲಸನ ನಾವು ಮುಂದೆ ಹರಿಸ್ಬೇಕು ನಾವು ಅಂತ ಹೇಳ್ತಾ ಇರುವಾಗ ಅಲ್ಲಿ ಏನಾಗುತ್ತೆ ಅಂದರೆ, ಹಣದ ಅವಶ್ಯಕತೆ ಆಗ್ಬೋದು. ನಿಮಗೆ ಹಣದ ಅವಶ್ಯಕತೆ ಇದ್ದಾಗ ಅಲ್ಲಿ ನಿಮಗೆ ಡಿಲೇ ಆಗ್ತಾ ಇರ್ಬೋದು. ಅಂದರೆ ಹೊಂದಿಸ್ಬೇಕು ಅಂತ ಹೋಗ್ತಾ ಇರ್ತೀರ, ಅಲ್ಲಿ ಹಣ ಅಡೆತಡೆಯಾಗಿರುತ್ತೆ. ಅಥವಾ ನಾವು ಸೈಟು ತಗೊಂಡಿರ್ತೀವಿ, ಅದು ಖರೀದಿ ಮಾಡಿಸೋ ಟೈಮಲ್ಲಿ ಯಾವುದೋ ಅವರು ಒಂದೊಂದು ರೀಸನ್ ಹೇಳ್ತಾ ಹೋಗ್ತಾರೆ. ಅಥವಾ ಫೈನಾನ್ಷಿಯಲಿ ನೀವು ತುಂಬಾ ಗ್ರೋತಾಗಿ ಹೋಗಬೇಕು ಅಂತ ಹೇಳಿ ತುಂಬಾ ಕಷ್ಟಪಡ್ತೀರ, ಎಲ್ಲನೂ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಉಳಿಸ್ಕೊಳಕ್ಕೆ ಹೋಗ್ತೀರಾ. ಬಟ್ ಅಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ, ನಿಮಗೆ ಅದು ಏನಾಗ್ತಾ ಇದೆ, ಮುಂದೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಒಬ್ಬ ವ್ಯಕ್ತಿ ಎಷ್ಟು ಸ್ಟ್ರಗಲ್ ಪಡಬೇಕು ಅಷ್ಟನ್ನು ಕಷ್ಟಪಟ್ಟು ಅಷ್ಟನ್ನು ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಅದರಿಂದ ನಮಗೆ ಏನಾಗುತ್ತೆ ಅಂದರೆ, ನಮಗೆ ಪ್ರತಿಫಲ ಸಿಗ್ತಾ ಇರಲ್ಲ. ಅದು ಯಾಕೆ ಸಿಗ್ತಾ ಇರಲ್ಲ ಅಂದರೆ, ವ್ಯಕ್ತಿಯ ನೆಗೆಟಿವಿಟಿ ಇರುತ್ತೆ, ಅಥವಾ ನಮ್ಮ ಜೊತೆಗಿರುವಂತಹ ವ್ಯಕ್ತಿಗಳು ಏನಾದರೂ ನಮಗೆ ತೊಂದರೆ ಮಾಡುವಂತಹ ಎನರ್ಜಿ ಇರಬಹುದು, ಅಥವಾ ನೀವು ಮುಂದೆ ಹೋಗಬಾರ್ದು ಅನ್ನೋ ಇದು ಎನರ್ಜಿ ಸಹಿತ ಇಲ್ಲಿ ಕಾಣುತ್ತೆ. ಅಂದರೆ ಅವರು ನಮಗಿಂತ ಮುಂದೆ ಹೋಗಬಾರ್ದು, ಅವ್ರು ನಮಗಿಂತ ಚೆನ್ನಾಗಿರಬಾರ್ದು,
ಓದುವಲ್ಲಿ ಮಕ್ಕಳು ಓದೋ ವಿಚಾರದಲ್ಲಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು, ಅಥವಾ ಒಂದು ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು. ಈ ರೀತಿ ಇದ್ದಾಗ ನಿಮಗೆ ಯಾವುದೇ ಥರದ ಮನಃಶಾಂತಿ ಸಿಗೋದಿಲ್ಲ. ನೆಗೆಟಿವಿಟಿ ಮನಸ್ಸಲ್ಲಿದ್ದಾಗ ಅಥವಾ ಮನೆಯಲ್ಲಿದ್ದಾಗ ನಮಗೆ ಯಾವುದೇ ರೀತಿ ಎಷ್ಟೇ ನಾವು ಪ್ರಯತ್ನ ಮಾಡ್ತೀವಿ, ಎಷ್ಟೇ ನಾವು ಕಷ್ಟಪಡ್ತೀವಿ ಅಂದರೂ ಸಹಿತ ಅಲ್ಲಿ ನಮಗೆ ಪ್ರತಿಫಲ ಅನ್ನೋದು ಸಿಗೋದಿಲ್ಲ. ಅಂದರೆ ಜನರ ಮಾತುಗಳಾಗಿರ್ಬೋದು, ಅಸೂಹೆ, ನೆಗೆಟಿವ್ ಥಾಟ್ಸ್ ಇರ್ಬೋದು, ಅಥವಾ ಇನ್ನು ನೀವು ತುಂಬಾ ಸೆನ್ಸಿಟಿವ್ ಆಗಿರಬಹುದು. ಆ ವಿಚಾರನ ತಗೊಳ್ಳೋಕ್ಕೆ ತುಂಬಾ ನಿಮ್ಮ ಮನಸ್ಸಲ್ಲಿ ಗೊಂದಲಗಳನ್ನು ಇರ್ಬೋದು. ಮತ್ತು ನೀವು ತುಂಬಾ ಎಲ್ಲ ರೀತಿಯಿಂದನೂ ನೀವು ಇದು ಮಾಡೋಕ್ಕೆ ಹೋಗ್ತೀರಾ, ಪ್ರಯತ್ನ ಮಾಡ್ತೀರಾ. ಯಾವುದೇ ವಿಚಾರದಲ್ಲಿ ಹರಿಯೋಕ್ಕೆ ಹೋಗ್ತೀನಿ ಅಂದರು ನಾವು ಎಲ್ಲ ಕೆಲಸನೂ ಡಿಲೇನೇ. ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಎಲ್ಲ ಕೆಲಸನೂ ಡಿಲೇನೇ ಆಗಿರುತ್ತೆ. ಅಲ್ಲಿ ನಿಮಗೆ ಏನಾಗಿರುತ್ತಪ್ಪ ಅಂದರೆ ನಿಮ್ಮಲ್ಲಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ನಿಮ್ಮ ಜೊತೆಗಿರುವಂತಹ ವ್ಯಕ್ತಿಗಳೇ ಆಗಿರ್ಬೋದು, ಸಂಬಂಧದಲ್ಲಿ ಬಿರುಕು ಬರಬಹುದು, ಅಥವಾ ಫೈನಾನ್ಷಿಯಲ್ ವಿಚಾರದಲ್ಲಿ ಇದು ಆಗಿರ್ಬೋದು, ಅಥವಾ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಾ ಇರ್ತೀರ, ಕೆಲಸ ಆಗದೆ ಇರಬಹುದು. ಮಕ್ಕಳ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ, ಆ ಎಜುಕೇಷನ್ ಮಕ್ಕಳಲ್ಲಿ ಒಂದು ಸಮಸ್ಯೆ ಉಂಟಾಗಬಹುದು. ಅಥವಾ ಮನೆಯಲ್ಲಿ ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ, ಒಂದು ಕಿರಿಕಿರಿಯ ಸ್ವಭಾವವನ್ನು, ಕಿರಿಕಿರಿಯ ಪರಿಸ್ಥಿತಿಯನ್ನು ಇದು ಮಾಡ್ತೀರಿ. ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅನ್ನೋಂತಹ ಮನಸ್ಥಿತಿನೂ ಸಹಿತ ಅಲ್ಲಿ ಹೊಂದಿರ್ತೀರ. ಇದನ್ನು ನೀವು ಏನು ಮಾಡ್ಕೊತೀರ, ನಿಮ್ಮ ಮನಸ್ಸಿಗೆ ಹಾಕೋತಾ ಏನಕ್ಕೆ ಆ ಕ್ಷಣ ಆಗೋದು ಯಾವುದೂ ನಿಮಗೆ ಗೊತ್ತಾಗಲ್ಲ. ಬಟ್ ಆದಮೇಲೆ ಅನ್ನಿಸ್ತಾ ಇರುತ್ತೆ, ಯಾಕೆ ಈ ಥರ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿದೆ, ನಾನು ಏನು ಮಾಡಬಹುದು, ಇದರಿಂದ ಹೇಗೆ ನಾವು ಪರಿಹಾರ ಮಾಡ್ಕೋಬೋದು, ಇಲ್ಲಿ ದೈವಿಕವಾಗಿ ನೀವು ಹೋಗಿರ್ಬೋದು, ನನ್ನ ಮನಸ್ಸು ಶಾಂತಿ ಸಿಗಲಿ, ನನ್ನ ಮನೇಲಿ ತುಂಬ ಚೆನ್ನಾಗಿರಲಿ, ನನ್ನ ಫೈನಾನ್ಷಿಯಲ್ ಗ್ರೋತ್ ಆಗಲಿ, ನನ್ನ ಬಿಸ್ನೆಸ್ ಚೆನ್ನಾಗಾಗಲಿ, ನನ್ನ ರಿಲೇಷನ್ಶಿಪ್ ಚೆನ್ನಾಗಿರಲಿ, ನನ್ನ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತುಂಬ ಚೆನ್ನಾಗಿರಲಿ, ನನ್ನ ಕೆಲಸ ಸಿಗಲಿ, ಮತ್ತು ನನ್ನ ಸೈಟ್ ಖರೀದಿ ಆಗಲಿ, ಅಥವಾ ಮನೆ ಖರೀದಿ ಆಗಲಿ, ಮನೆ ಚೆನ್ನಾಗಾಗಲಿ. ಈ ಥರ ಒಂದೊಂದು ವಿಚಾರದಲ್ಲಿ ನೀವು ದೈವಿಕ ಶಕ್ತಿಯ ಹತ್ರ ಹೋಗಿರ್ಬೋದು. ಅಲ್ಲಿ ಸಹಿತ ನಿಮಗೆ ಪರಿಹಾರ ಸಿಗದೆ ಇದ್ದಾಗ ಅಲ್ಲಿ ಸಹಿತ ನಿಮಗೆ ತೊಂದರೆನೇ ಆಗಿರ್ಬೋದು. ಏಕೆಂದರೆ ಈಗ ಒಂದು ಎನರ್ಜಿ ಇತ್ತು ಅಂದ್ರೆ ಆ ಎನರ್ಜಿ ಕ್ಲಿಯರ್ ಆಗೋವರೆಗೂ ನಿಮಗೆ ಯಾವುದೇ ಕೆಲಸಗಳು ಆಗೋದಿಲ್ಲ. ಇಲ್ಲಿ ಎಷ್ಟೇ ನಾನು ಮಾಡ್ತೀನಿ ಅಂತ ಹೇಳಿದರೂ ಸಹಿತ ಅಲ್ಲಿ ಆ ಕೆಲಸಗಳು ಆಗದೆ ಇರಬಹುದು. ನೀವು ಎಷ್ಟು ಪ್ರಯತ್ನ ಮಾಡಿದರೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲದೆ ಇರಬಹುದು. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ತುಂಬ ಚೆನ್ನಾಗಿರ್ಬೇಕು ಅಂತ ಮನಸ್ಸಲ್ಲಿದ್ದರೂ ಸಹಿತ ನೀವಿಬ್ಬರು ಮನಸ್ಸಲ್ಲಿ ಅನ್ಕೋತೀರಾ, ಬಟ್ ಅಲ್ಲಿ ಇರೋಕ್ಕೆ ಆಗದೆ ಇರಬಹುದು. ಎಜುಕೇಷನ್ ತುಂಬ ಚೆನ್ನಾಗಿ ಕೊಡಬೇಕು ಮಕ್ಕಳಿಗೆ ಅಂತ ಇರ್ಬೋದು, ಆದರೆ ಮಕ್ಕಳಲ್ಲಿ ಹಠ, ಸಿಟ್ಟು, ಕೋಪ ಎಲ್ಲದೂ ನೋಡ್ತಾ ಇರ್ಬೋದು. ಈ ರೀತಿ ಸಮಸ್ಯೆಗಳನ್ನ ತುಂಬ ಎದುರಿಸ್ತಾ ಇರ್ಬೋದು ಅನ್ನೋದನ್ನು ಇದು 4 ಆಫ್ ಪೆಂಟಿಕಲ್ ತಿಳಿಸ್ಕೊಡ್ತಾ ಇದೆ. ಅಂದರೆ ಇಲ್ಲಿ ಲೇಜಿಯಾಗಿ ನೀವು ಏನೇ ಒಂದು ಮಾಡ್ತೀರಿ ಅಂದರೂ ಆ ನೆಗೆಟಿವಿಟಿ ಏನು ಮಾಡ್ತಾ ಇದೆ ಅಂದರೆ ಯಾವ ಕೆಲಸಕ್ಕೂ ಮುಂದೆ ಹರಿಯೋಕ್ಕೆ ಬಿಡ್ತಾ ಇಲ್ಲ ಅನ್ನೋದನ್ನು ಈ ಕಾರ್ಡ್ ಮುಖಾಂತರ ನಿಮಗೆ ತಿಳಿಸ್ಬಹುದು. ಇಲ್ಲಿ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಅಂದರೆ ಕಿಂಗ್ ಆಫ್ ವಾಂಡ್ಸ್ ಏನು ಹೇಳುತ್ತಪ್ಪ ಅಂದರೆ ನಿಮ್ಮ ಕೆಲಸಗಳಿಗೆಲ್ಲವೂ ನಿಮ್ಮ ಕೈಯಲ್ಲೇ ಇರುತ್ತೆ. ನೀವು ಅಂದ್ಕೊಂಡಿರೋದು ಎಲ್ಲ ನಿಮ್ಮ ಕೈಯಲ್ಲೇ ಇರುತ್ತೆ. ಎಲ್ಲ ಕೆಲಸನೂ ಆಯಿತು ಅಂದಾಗ ಏನಾಗುತ್ತೆ, ಡಿಲೇ ಆಗ್ತಾ ಇರುತ್ತೆ. ಅಂದರೆ ಇಲ್ಲಿ ನಿಮ್ಮನ್ನು ಕಾಡ್ತಾ ಇರುತ್ತೆ ಅನ್ನೋದನ್ನು ತೋರಿಸ್ತಾ ಇದೆ. ಅಂದರೆ ಇಲ್ಲಿ ಪರದೆ ಹಿಂದೆ ನಿಮಗೊಂದು ಎನರ್ಜಿ ಇದೆ. ಆ ಎನರ್ಜಿ ನಿಮ್ಮ ಎಲ್ಲ ಕೆಲಸಗಳಿಗೂ ಒಂದು ತೊಂದರೆನೇ ಮಾಡ್ತಾ ಬಂದಿದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ವಾಂಡ್ಸ್ ಹೇಳುತ್ತಪ್ಪ ಅಂದರೆ ನೀವು ಸ್ಟೇಬಲಾಗಿ ನಿಲ್ಲೋದಕ್ಕೆ ನೀವು ರೆಡಿ ಇದ್ದೀರಾ, ಬಟ್ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ, ನಿಮ್ಮಲ್ಲಿರುವಂತಹ ಕೆಟ್ಟ ಎನರ್ಜಿ, ಅಸೂಹೆ ಪಡುವಂತಹ ವ್ಯಕ್ತಿಗಳು, ನಿಮಗೆ ತೊಂದರೆ ಕೊಡುವಂತಹ ವ್ಯಕ್ತಿಗಳು, ನಿಮ್ಮನ್ನು ಮುಂದುವರಿಯೋಕ್ಕೆ ಬಿಡದೇ ಇರೋಂಥ ವ್ಯಕ್ತಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಯಾವುದಕ್ಕೂ ನಿಮಗೆ ಮುಂದೆ ಹೋಗದೇ ಇರುವಂಥ ಕ್ಷಣವನ್ನು ತಂದು ಹಾಕ್ತಾ ಇದೆ. ಅವರ ಎನರ್ಜಿ ಏನಾಗ್ತಾ ಇದೆ ಅಂದರೆ ಯಾವುದೂ ನಿಮ್ಮ ಇದರಲ್ಲಿ ಹೋಗೋಕೆ ಆಗದೆ ಇರುವಂತಹ ಎನರ್ಜಿನ ತಂದು ಹಾಕ್ತಾ ಇದೆ. ನಿಮಗೆ ಸಿಟ್ಟು ಬರ್ತಾ ಇರ್ಬೋದು, ಡಿಪ್ರೆಷನ್ಗೆ ಹೋಗಿರ್ಬೋದು, ನೋವು ಅನುಭವಿಸ್ತಾ ಇರ್ಬೋದು, ತುಂಬಾ ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀರ, ತುಂಬಾ ಕಷ್ಟಪಟ್ಟಿರ್ತೀರ. ಆಯಿತು ಅನ್ನೋ ಕ್ಷಣದಲ್ಲಿ ನನ್ನ ಕೈ ಸೇರ್ತು ಅನ್ನೋ ಕ್ಷಣದಲ್ಲಿ ಅದು ಕೈ ಬಿಟ್ಟು ಹೋಗಿರುತ್ತೆ. ಈ ರೀತಿಯಾದ ಸಮಸ್ಯೆಗಳನ್ನು ತುಂಬ ಎದುರಿಸ್ತಾ ಇರ್ತೀರ. ಬಟ್ ಅಲ್ಲಿ ಏನಪ್ಪ, ನಿಮ್ಮ ಎಲ್ಲ ಕೆಲಸಗಳು ಏನಾಗ್ತಾ ಇದೆ ಅಂದರೆ ಒಂದು ಕಷ್ಟದಲ್ಲೇ ಹೋಗ್ತಾ ಇದೆಯೋ ಹೊರತು ಅದು ಕೈ ಸೇರ್ತಾ ಇಲ್ಲ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಅಂದರೆ ಇಲ್ಲಿ ಮನೆಯಲ್ಲಿ ಶಾಂತಿ ಇಲ್ಲದೆ ಇರೋದು, ನೆಮ್ಮದಿ ಇಲ್ಲದೆ ಇರೋದು, ಕೆಲಸ ಮಾಡೋ ಜಾಗದಲ್ಲಿ ನಿಮಗೆ ತೊಂದರೆ ಆಗ್ತಾ ಇರ್ಬೋದು, ಅಥವಾ ನೀವು ಎಲ್ಲೋ ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ, ಅಲ್ಲಿ ಸಹಿತ ಬೇರೆ ವ್ಯಕ್ತಿಗಳ ಎದುರಿಗೆ ಒಂಥರ ಅವಮಾನ ಆಗುವಂಥದ್ದು, ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರೋಂತಹ ಮಾತುಗಳನ್ನು ಕೇಳ್ತಿರ್ಬೋದು. ಈ ರೀತಿಯಾದಂತಹ ಮನಸ್ಥಿತಿ ನಿಮಗೆ
ಅಂದರೆ ನಡೆದಿರುತ್ತೆ. ಆಗ ನೀವೇನು ಮಾಡ್ತಾ ಇದ್ದೀರಪ್ಪ ಅಂದರೆ ತುಂಬಾ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನೋಡಿ ಇಲ್ಲಿ ಬರ್ತಾ ಇದೆ, ಇಲ್ಲಿ ಎಲ್ಲ ಬ್ಲ್ಯಾಕ್ ಎನರ್ಜಿ ಅಂದರೆ ನಿಮ್ಮ ಹಿಂದೆ ನಿಮಗೆ ತುಂಬಾ ಸ್ಟ್ರಗಲ್ ಕೊಡ್ತಾ ಇದೆ, ನಿಮ್ಮ ನೋವು ತುಂಬಾ ಜಾಸ್ತಿ ಆಗ್ತಾ ಇದೆ, ನಿಮ್ಮನ್ನು ಸಿಟ್ಟಿಗೆ ಎಬ್ಬಿಸ್ತಾ ಇದೆ, ನಿಮಗೆ ನೋವನ್ನು ಕೊಡುವಂಥ ಪ್ರಸಂಗಗಳನ್ನು ತಂದು ಹಾಕ್ತಾ ಇದೆ, ನಿಮ್ಮ ಎಲ್ಲ ವಿಚಾರಗಳಿಗೂ ತೊಂದರೆ ಆಗೋಷ್ಟು ಎಷ್ಟು ನಿಮ್ಮ ಅದರದ್ದು ಪ್ರಯತ್ನ ಇರುತ್ತೋ ಅಷ್ಟು ನಿಮ್ಮ ಮೇಲೆ ಎಫರ್ಟ್ ಹಾಕ್ತಾ ಇದೆ. ಇದು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೇ ಹೇಳೋಕ್ಕಾಗಲ್ಲ. ಈಗ ಕೆಟ್ಟ ದೃಷ್ಟಿಗಳು, ಈಗ ಒಬ್ಬ ವ್ಯಕ್ತಿ ತುಂಬ ಚೆನ್ನಾಗಿದ್ದಾನೆ ಅಂತ ಹೇಳಿದರೆ ನೂರಾರು ಕಣ್ಣುಗಳಿರ್ತವೆ, ನೂರಾರು ಕಣ್ಣುಗಳಿಂದ ನಮಗೇನಾಗುತ್ತಪ್ಪ ಅಂದ್ರೆ ಅದು ದೃಷ್ಟಿ ಬಿದ್ದು 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 ಏನಾಗುತ್ತೆ ಅಂದರೆ ಆ ನೆಗೆಟಿವಿಟಿ ನಮ್ಮನ್ನು ಬಲವಾಗಿ ಕೂಡ್ಕೊಳ್ಳುತ್ತೆ. ಅಂದರೆ ನಮ್ಮ ಆರ ಏನಿದೆ, ನಮ್ಮ ಪಾಸಿಟಿವ್ ಎನರ್ಜಿ ಏನಿದೆ, ಪಾಸಿಟಿವ್ ಆಗಿರೋದು ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಏನೇ ಒಂದು ನೀವು ಮಾಡ್ತೀರಿ ಅಥವಾ ಏನೇ ಒಂದು ಆಗ್ತಾಯಿದೆ ಅಂದರೂ ಸಹಿತ ಅದೇನಾಗುತ್ತೆ ಅಂದರೆ ನಿಮಗೆ ತೊಂದರೆ ಕೊಡುವಷ್ಟು ಅದೇ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಂದರೆ ಹೊರಗಿನ ವ್ಯಕ್ತಿಗಳು ನೀವು ಮುಂದೆ ಈಗ ನಮ್ಮ ಎದುರಿಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅಲ್ಲಿರುವಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಒಳ್ಳೆಯದನ್ನೇ ಮಾತಾಡ್ತಾರೆ ಅನ್ನೋದಲ್ಲ, ಅಲ್ಲಿ ನೆಗೆಟಿವಿಟಿ ಅನ್ನೋದು ತುಂಬಾ ಇರುತ್ತೆ. ಯಾಕೆಂದರೆ ಮುಂದೆ ಒಂದು ಮಾತಾಡಿ ಹಿಂದೆ ಒಂದು ಮಾತಾಡುವಂತಹ ವ್ಯಕ್ತಿಗಳು ತುಂಬಾ ಈಗಿನ ಕಾಲದಲ್ಲಿ ತುಂಬಾ ಜಾಸ್ತಿ ಇರ್ತಾರೆ. ಇಲ್ಲ ನಮ್ಮ ಹತ್ರದವರೇ ಆಗಿರಲಿ ತುಂಬ ಚೆನ್ನಾಗೇ ನಮ್ಮ ಬಗ್ಗೆ ಮಾತಾಡ್ತಾರೆ, ಅಯ್ಯೋ ನೀನು ಹಂಗಿದೆಯಲ್ಲೋ ಹಿಂಗಿದೆಯಲ್ಲೋ ಚೆನ್ನಾಗಿದೆಯಾ ಅಂತ ಹೇಳಿ ಮಾತಾಡುವಂತಹ ವ್ಯಕ್ತಿಗಳು ಹಿಂದೆ ಹೋಗಿ ಬೇರೆ ವ್ಯಕ್ತಿ ಅಂದರೆ ಅವನು ಏನು ಮಾಡ್ತಾನೋ, ಅವನು ಏನು ಬಿಡ್ತಾನೋ, ಅವ್ರು ಯಾಕೆ ಹಿಂಗಿದಾರೆ, ಅವ್ರು ಏನು ಚೆನ್ನಾಗಿರ್ತಾರೋ ಈ ರೀತಿ ಮಾತಾಡುವಂತಹ ವ್ಯಕ್ತಿಗಳಿದೆ. ಅದೇನಾಗುತ್ತೆ ಅಂದರೆ ಒಂದು ಅಸೂಯೆ ಇರುವಂತಹ ವ್ಯಕ್ತಿಗಳು ನಮ್ಮ ಮೇಲೆ ಒಂದು ದೃಷ್ಟಿಯನ್ನು ಇಟ್ಟಿದ್ದಾರೆ. ಆ ದೃಷ್ಟಿ ಏನಾಗುತ್ತೆ ಅಂದರೆ ಒಂದು ಬಂಡೆಗಲ್ಲ ಥರ ಕೂಡ್ತಾ ಕೂಡ್ತಾ ಸಣ್ಣದಾಗಿ ಕೂಡ್ತಾ ಕೂಡ್ತಾ ಒಂದು ದೊಡ್ಡ ಬೆಟ್ಟದಾಗಿ ಕೂಡುತ್ತೆ. ಅಂದರೆ ಆ ಎನರ್ಜಿ ಏನಾಗುತ್ತಪ್ಪ ಅಂದರೆ ನಿಮ್ಮನ್ನು ತುಂಬಾ ಮೇಲಕ್ಕೆ ಹೋಗದೇ ಇರೋಂತಹ ಸ್ಥಿತಿ ಅಂತಂದರೆ ಒಬ್ಬ ಮನುಷ್ಯನಿಗೆ ಆರೋಗ್ಯ ತಪ್ಪಿಸುತ್ತೆ, ಹಣಕಾಸಿನಲ್ಲಿ ತೊಂದರೆ ಕೊಡುತ್ತೆ, ಅಥವಾ ಫೈನಾನ್ಷಿಯಲ್ ವಿಚಾರವಾಗಿ ನಿಮ್ಮ ಮಧ್ಯೆ ಜಗಳ ಬರುತ್ತೆ, ಅಥವಾ ರಿಲೇಷನ್ಶಿಪ್ಪಲ್ಲಿ ತೊಂದರೆ ಆಗ್ಬೋದು, ಅಥವಾ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗ್ಬೋದು, ಮನಸ್ಸಲ್ಲಿ ನೆಮ್ಮದಿನೇ ಇಲ್ದಂಗೆ ಆಗಿರ್ಬೋದು, ನೂರಾರು ಸಮಸ್ಯೆಗಳಿಂದ ಅನುಭವಿಸ್ತಾ ಇರ್ಬೋದು. ಈ ಥರ ನಿಮಗೆ ಸಮಸ್ಯೆಗಳನ್ನು ತಂದು ಹಾಕ್ತಾ ಹೋಗುತ್ತೆ. ಆಗ ಇಲ್ಲಿ ನೀವು ಒಬ್ಬರೇ ಏನು ಮಾಡ್ತಾ ಇದ್ದೀರಪ್ಪ ಅಂದರೆ ಜವಾಬ್ದಾರಿಯನ್ನು ಹೊತ್ತಿರ್ತೀರ. ಆ ಜವಾಬ್ದಾರಿ ಏನಾಗಿರುತ್ತೆ ಅಂದರೆ ನಿಮ್ಮವರೆಗೂ ಬಂದಿರುತ್ತೆ. ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ತೊಂದರೆಗಳ ಮೇಲೆ ತೊಂದರೆಗಳ ಮೇಲೆ ಒಂದ್ರ ಮೇಲೆ ಒಂದು ಏನಾಗುತ್ತೆ ಕೂಡ್ತಾ ಹೋಗುತ್ತೆ. ನಿಮ್ಮ ಎನರ್ಜಿ ಯಾವ ರೀತಿಯಾಗಿದೆಪ್ಪ ಅಂದರೆ ನೀವು ಏನು ಕೆಲಸಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಅದನ್ನು ಎತ್ತಿ ಹಿಡಿಯುವಷ್ಟು ಕೆಪಾಸಿಟಿ ಇದ್ದರೂ ಸಹಿತ ಅದನ್ನು ಎತ್ತಕ್ಕಾಗದೇ ಇರೋವಂಥ ಸ್ಥಿತಿನ ನಿಮ್ಮ ದೇಹ ತಂದಿರುತ್ತೆ, ಮಾಡ್ಕೊಂಡಿರುತ್ತೆ. ಅಂದರೆ ನಿಮ್ಮ ದೇಹದ ದಣಿವು ಹೆಚ್ಚಾಗಿರುತ್ತೆ, ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರುತ್ತೆ, ನಿಮ್ಮ ಹೃದಯದಲ್ಲಿ ಪ್ರೀತಿ ಇಲ್ದಂಗೆ ಆಗಿರುತ್ತೆ, ನಿಮಗೆ ನೆಮ್ಮದಿ ಇಲ್ದಂಗೆ ಆಗಿರುತ್ತೆ, ನೀವು ಸಮಸ್ಯೆಯಿಂದ ಅನುಭವಿಸ್ತಾ ಇರೋದ್ರಿಂದ ಡಿಪ್ರೆಷನ್ಗೆ ಹೋಗಿರೋದ್ರಿಂದ ನೂರಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಹೋಗ್ತೀರಾ. ಫೈನಾನ್ಷಿಯಲ್ ವಿಚಾರವಾಗಿ ಆಗಿರ್ಬೋದು, ಎಲ್ಲ ನನಗೆ ಆಗ್ತಾ ಇದೆ ಅಲ್ಲಪ್ಪ ಅನ್ನುವಂಥ ಪರಿಸ್ಥಿತಿನ ಹೊತ್ತಿರ್ತೀರ. ಅಂದರೆ ಇವಾಗ ಎಲ್ಲ ಕಷ್ಟನೂ ನನಗಷ್ಟೇ ಯಾಕೆ ಬಂದಿದೆ ಅನ್ನುವಂಥ ಕ್ಷಣವನ್ನು ನೀವು ಯೋಚನೆ ಮಾಡ್ತಾ ಇರ್ತೀರ. ನೀವು ಎಲ್ಲದೂ ನಾನು ಮಾಡ್ತಾ ಇದ್ದೀನಿ, ನನಗೆ ಪ್ರತಿಫಲ ಕೊಡ್ತಾ ಇಲ್ಲಲ್ಲ ಅನ್ನೋದರಲ್ಲಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ. ಎಲ್ಲ ಕೆಲಸ ಆಗ್ತಾ ಇದೆ ಆದರೂ ನನ್ನ ಕೈ ಸೇರ್ತಾ ಇಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಸಿಗ್ತಾ ಇಲ್ಲಲ್ಲ. ಅಂದರೆ ನಾನು ದುಡ್ದಿರೋ ಪ್ರತಿಫಲ ನನಗೆ ಯಾಕೆ ಸಿಗ್ತಾ ಇಲ್ಲ? ಎಲ್ಲ ಚೆನ್ನಾಗಿದೆ. ಈಗ ಒಂದು ಬೆಳೆ ಬೆಳೆದಿರ್ತೀವಿ, ಆ ಬೆಳೆ ಏನಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿರ್ತೈತಿ, ಆದರೆ ಅದು ಕಟಾವು ಮಾಡಿ ಎಲ್ಲ ಅದರಿಂದ ನಾವು ಫಾಯ್ದೆ ತಗೊಳ್ಳುವಾಗ ಅಥವಾ ರೇಟ್ ಬಿದ್ದಿರುತ್ತೆ, ಅಥವಾ ರೇಟ್ ಕಡಿಮೆ ಆಗಿರುತ್ತೆ, ಅಥವಾ ಹಾಳಾಗಿ ಹೋಗಿರುತ್ತೆ, ಅಥವಾ ಏನೋ ಒಂದು ಸಮಸ್ಯೆಯಿಂದ ಅಲ್ಲಿ ಲಾಸ್ ಆಗಿರುತ್ತೆ. ಈ ರೀತಿಯ ಸಮಸ್ಯೆಗಳನ್ನು ಬರ್ತಾ ಇರ್ತವೆ. ಇವಾಗ ಮನೆಗೆ ಹೋಗಿರ್ತೀರ, ಪ್ರೀತಿಯಿಂದ ಮಾತಾಡಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳಿ ಮನೇಲಿ ಹೋಗಿರ್ತೀರ, ಅಲ್ಲಿ ಸಹಿತ ನಿಮಗೆ ನೆಮ್ಮದಿ ಇಲ್ಲದೆ ಇರೋಂಗೆ ಆಗಿರ್ಬೋದು. ಆಗ ನಿಮ್ಮ ಮನಸ್ಸು ಏನಾಗುತ್ತೆ, ನಾನು ಎಲ್ಲದನ್ನೂ ಪ್ರಯತ್ನ ಮಾಡ್ತೀನಿ, ಬಟ್ ನನಗೆ ಮನಃಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಖುಷಿ ಇಲ್ಲ, ಹೇಗೆ ಇದರಿಂದ ನಾನು ಪಾರಾಗಬೇಕು ಅನ್ನುವಂತಹ ದಾರಿ ಸಹಿತ ಹುಡ್ಕೋಕ್ಕೆ ಹೋಗ್ತೀರ. ಅಲ್ಲಿ ಸಹಿತ ನಿಮಗೆ ಯಾವುದೇ ತರಹ ದಾರಿಗಳು ಸಿಗಲ್ಲ. ಪ್ರತಿಫಲ ನಿಮ್ಮ ಕೈಯಲ್ಲೇ ಇದೆ, ಆದರೂ ಅದು ನೆಗೆಟಿವಿಟಿ ಆಗಿರೋದ್ರಿಂದ, ನೆಗೆಟಿವ್ ಎನರ್ಜಿ ಇರೋದ್ರಿಂದ ಅಲ್ಲಿ ನಿಮ್ಮ ಸಮಸ್ಯೆಗಳು ಎಲ್ಲ ನಿಮ್ಮ ಹಿಂದಾಗ್ತಾ ಇದೆ ಹೊರತು ನಿಮ್ಮ ಕೆಲಸಗಳು ಯಾವುದೂ ಮುಂದೆ ಹೋಗ್ತಾ ಇಲ್ಲ. ಮುಂದೆ ಹೆಜ್ಜೆ ಇಡ್ತೀರ, ಬಟ್ ಹಿಂದೆ ನಿಮ್ಮ ಎಲ್ಲ ಕೆಲಸಗಳು ಹಿಂದೆ ಆಗ್ತಾ ಇದೆ. ಈಗ ಏನೋ ಒಂದು ಕೇಸಿಗೆ ನಿಮ್ಮ ಕೋರ್ಟ್ ಕೇಸ್ ಇತ್ತು ಅಂತ ತಿಳ್ಕೊಳ್ಳಿ, ಅಲ್ಲಿ ಇವತ್ತು ನನಗೆ ಅದು ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ಹೋಗಿ ನಿಂತಾಗ
ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಆ ಪ್ರತಿಫಲ ನಿಮಗಾಗಿರಲ್ಲ, ಅಂದರೆ ಅದು ನಿಮ್ಮ ಪರ ಆಗಿರೋದಿಲ್ಲ. ಅಥವಾ ಒಂದು ಫೈನಾನ್ಷಿಯಲಿ ಯಾರ್ದೋ ಹತ್ರ ಹಣ ಬೇಕು ಅಂತ ಹೋಗಿರ್ತೀರ, ಅಲ್ಲಿ ನಿಮಗೆ ಹಣ ಸಿಗದೆ ಇರ್ಬೋದು. ಅಥವಾ ಮನೆಯಲ್ಲಿ ತುಂಬ ಚೆನ್ನಾಗಿರಬೇಕು ಅಥವಾ ಇದು ಮಾಡಬೇಕು ಅಂದ್ಕೊಂಡಿರ್ತೀವಿ, ಅಲ್ಲಿ ಮನಸ್ಸಲ್ಲಿ ಕಿರಿಕಿರಿಯಾಗಿರ್ಬೋದು. ಹೀಗೆ ನೂರಾರು ಸಮಸ್ಯೆಗಳನ್ನು ನಾವು ನೋಡ್ತಾ ಇರ್ತೀವಿ, ನೋವನ್ನು ಪಡ್ತಾ ಇರ್ತೀವಿ. ಆ ಕ್ಷಣದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ದಾಗ ಆವಾಗ ನೀವು ಏನು ಮಾಡ್ಬೋದು ಅನ್ನೋ ಪ್ರಯತ್ನದಲ್ಲಿ ಇದ್ದಾಗ ಈ ಥರ ವೀಡಿಯೋಸಿಂದ ನಿಮಗೆ ಒಂದು ಮನಃಶಾಂತಿ ಸಿಗಬಹುದು ಅಂತ ನನ್ನ ಅನುಭವ. ಏಕೆಂದರೆ ಈಗ ಎಲ್ಲೋ ಹೋಗಿರ್ತೀವಿ, ಎಲ್ಲೋ ಕಳ್ಕೊಂಡಿರ್ತೀವಿ, ಅಲ್ಲಿಂದ ನಮಗೆ ಏನು ಅಂತ ಗೊತ್ತಿರಲ್ಲ. ಈಗ ಗೈಡೆನ್ಸಿಗೆ ಒಂದು ಕಾರ್ಡ್ ತಗೊಳ್ಳೋಣ, ಯಾವ ರೀತಿ ನಿಮಗೆ ಗೈಡೆನ್ಸ್ ಸಿಗುತ್ತೆ ಅನ್ನೋದು. ಮುಂದೆ ಇದು ಸರಿ ಹೋಗುತ್ತಾ ಅಥವಾ ಸರಿ ಹೋಗೋದಿಲ್ವ, ಇದೇ ರೀತಿ ನಾವು ಸ್ಟ್ರಗಲ್ ಪಡ್ತಾ ಹೋಗ್ತೀವ, ನೆಗೆಟಿವಿಟಿ ಅದನ್ನ ಯಾವ ರೀತಿ ನಾವು ಪಾರ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಕಾರ್ಡ್ ತೆಗಿತೀನಿ. ಮತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ದೈವ ಯಾವುದಿದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಬಂದಿದೆ. ಕರೆಕ್ಟ್, ಇದು ಸರಿ ಹೋಗುತ್ತೆ. ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿಟಿನೂ ಸ್ವಲ್ಪ ದಿನದಲ್ಲೇ ಅಂದರೆ ಒಂದು 6 ತಿಂಗಳ ಒಳಗೆ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಯುತ್ತೆ ಅನ್ನೋದು ಬರ್ತಾ ಇದೆ. ಅಂದರೆ ನಿಮಗೆ ನೀವು ಅಂದ್ಕೊಂಡಂಥ ರಿಸಲ್ಟ್ ನಿಮಗೆ ಸಿಗುತ್ತೆ. ನೀವು ಮೈಂಡಲ್ಲಿ ತುಂಬಾ ಸ್ಟ್ರಗಲ್ ಪಡ್ತಾಯಿದ್ರಿ, ನೋವು ಅನುಭವಿಸ್ತಾ ಇದ್ರಿ, ನೆಮ್ಮದಿನೇ ಇಲ್ಲ, ಶಾಂತಿನೇ ಇಲ್ಲ ಅಂತ ನೀವೇನು ಹೋಗ್ತಾಯಿದ್ರಿ, ಆ ನೆಮ್ಮದಿ, ಶಾಂತಿ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಮಕ್ಕಳ ವಿಚಾರಕ್ಕಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನಿಮ್ಮ ಇಲ್ಲಿಯವರೆಗೂ ನಿಮ್ಮ ಸಮಸ್ಯೆಗಳಿಂದ ನೀವು ತುಂಬಾ ಅಡೆತಡೆಗಳನ್ನು ಕಂಡಿದ್ರೆ ಈ ನಿನ್ನ 6 ತಿಂಗಳ ಒಳಗೆ ನಿಮಗೆ ಒಂದು ಕೆಲಸ ಆಗ್ಬೋದು. ಅಂದರೆ ನಿಮಗೆ ಒಂದು ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಅನ್ನೋದನ್ನೇ ಇಲ್ಲಿ ಪೆಂಟಿಕಲ್ ವಿಚಾರ ಹೇಳ್ತಾ ಇದೆ. ಅಂದರೆ ಪೆಂಟಿಕಲ್ ಹೇಳ್ತಾ ಇದೆ ಅಂದರೆ ಒಂದು ಎನರ್ಜಿ ನಿಮಗೆ, ನಿಮ್ಮ ಎನರ್ಜಿ ಅಂದರೆ ನಿಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ಯೂನಿವರ್ಸ್ ನಿಮ್ಮನ್ನು ಒಂದು ದಾರಿ ತೋರಿಸ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವಂತಹ ದೈವ ಯಾವುದು ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಓಕೆನಾ? ಓಕೆ, ಇಲ್ಲಿ ಶಮನ್ ಎನರ್ಜಿ ಕಾಣ್ತಾ ಇದೆ. ಅಂದರೆ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇರುವಂತಹ ಒಂದು ಹೈಯರ್ ಎನರ್ಜಿ ಏನಪ್ಪ ಅಂದರೆ ಶಮನ್ ಅಂತ ಬರ್ತಾ ಇದೆ. ಅಂದರೆ ನೀವು ಟ್ರಸ್ಟ್ ಮಾಡಿ, ನೀವು ಒಂದು ಹೈಯರ್ ಇದು ಎನರ್ಜಿನ ನೀವು ನಂಬಿ ಅಂತ ಹೇಳಿ ಬರ್ತಾ ಇದೆ. ಅಂದರೆ ಇಲ್ಲಿ ಏನು ಹೇಳ್ತದೆ ಅಂದರೆ ನಿನ್ನೊಳಗೆ ಹೀಲಿಂಗ್ ಶಕ್ತಿ ಇದೆ, ನಿನ್ನೊಳಗೆ ಎಲ್ಲ ಇದೆ ಅನ್ನೋದನ್ನು ಸಹಿತ ಇಲ್ಲಿ ತೋರಿಸ್ತಾ ಇದ್ದಾರೆ. ನಿನ್ನ ಎನರ್ಜಿ ಏನಿದೆ ಸೆನ್ಸಿಟಿವ್ ಆಗಿದೆ, ನಿನ್ನ ಇಂಟ್ಯೂಷನ್ ನಿನ್ನನ್ನು ತಪ್ಪು ದಾರಿಗೆ ಕರೆದೊಯ್ಯೋದಿಲ್ಲ. ಅಂದರೆ ಈ ಯೂನಿವರ್ಸ್ ಏನು ಹೇಳ್ತಾ ಇದೆಪ್ಪ ಮಾಸ್ಟರ್ಸ್ ಅಂದರೆ ನೀವು ನಂಬಿರುವಂಥ ಎನರ್ಜಿ ಏನು ಹೇಳ್ತಾ ಇದೆಪ್ಪ ಅಂದರೆ ಇಲ್ಲಿ ಬಟರ್ಫ್ಲೈ ಬರ್ತಾ ಇದೆ, ಆಮೇಲೆ ಗೂಬೆ ಬರ್ತಾ ಇದೆ, ಆಮೇಲೆ ಇಲ್ಲಿ ಯೂನಿವರ್ಸ್ ಇದೆಲ್ಲ ಪ್ರೊಟೆಕ್ಟ್ ನಿಮ್ಮ ಜೊತೆ ಇದೆ. ಹೈಯರ್ ಎನರ್ಜಿ ನಿಮಗೆ ಸಿಗ್ತಾ ಇದೆ, ಹೈಯರ್ ಎನರ್ಜಿ ಪ್ರೊಟೆಕ್ಷನ್ಸ್ ನಿಮ್ಮ ಜೊತೆ ಇದೆ. ಬಟ್ ನೀವು ಅದನ್ನ ಏನು ಮಾಡ್ತಾ ಇಲ್ಲಪ್ಪ ಅಂದರೆ ಅದನ್ನ ನೀವು ನಂಬ್ತಾ ಇಲ್ಲ. ನಿಮ್ಮ ಜೊತೆಗಿರುವಂತಹ ಶಕ್ತಿನ ನೀವು ನಂಬ್ತಾ ಇಲ್ಲ, ನಿಮಗೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿನ ನೀವು ನಂಬ್ತಾ ಇದ್ದೀರಾ. ಆ ನಂಬಿಕೆನ, ಆ ಕಣ್ಣಿಗೆ ಕಾಣದೇ ಇರೋ ಎನರ್ಜಿನ ಬಿಟ್ಟು ನಿಮ್ಮ ಜೊತೆ ಇರುವಂತಹ, ನಿಮಗೆ ಶೈನ್ ಕೊಡ್ತಾ ಇರುವಂತಹ ಎನರ್ಜಿ ನಿಮ್ಮ ಜೊತೆ ಇರುವಾಗ, ನಿಮ್ಮ ಎನರ್ಜಿ ಅಂದರೆ ನಿಮ್ಮ ಆತ್ಮಶಕ್ತಿ ನಿಮ್ಮೊಳಗೆ ಇದೆ. ಅಂದರೆ ನಿಮ್ಮ ಹೀಲಿಂಗ್ ಶಕ್ತಿ ನಿಮ್ಮ ಜೊತೆನೇ ಇದೆ, ನಿಮ್ಮ ಜೊತೆ ಯೂನಿವರ್ಸ್ ಎನರ್ಜಿ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನಿಮ್ಮ ಮನಸ್ಸು ಒಂದು ಒಳ್ಳೆಯ ಮನಸ್ಸಿದೆ. ಆ ಮನಸ್ಸು ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಇಂಟ್ಯೂಷನ್ ಪವರ್ ಏನು ಹೇಳ್ತಾ ಇದೆ, ಅದು ಯಾವ ರೀತಿ ನಿಮಗೆ ಒಳ್ಳೆ ದಾರಿ ತೋರಿಸ್ತಾ ಇದೆ ಅನ್ನೋದನ್ನು ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿದರೆ ನಿಮಗೆ ನಿಜವಾಗ್ಲೂ ನಿಮ್ಮ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಹೇಳ್ತಾರಪ್ಪ, ನೀನು ಒಂದು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿನ್ನೊಳಗೆ ಒಂದು ಆತ್ಮಶಕ್ತಿ ಇದೆ, ನಿನ್ನೊಳಗೆ ಒಂದು ಮಿಷನ್ ಇದೆ. ಇಲ್ಲಿ ಏನು ತೋರಿಸ್ತಾ ಇದೆ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ, ನಿನ್ನೊಳಗೆ ಒಂದು ಸ್ಪಿರಿಚುವಲ್ ಜರ್ನಿ ಇದೆ. ಅಂದರೆ ನಿನ್ನೊಳಗೆ ನಿನಗೆ ಯೂನಿವರ್ಸ್ ಸಪೋರ್ಟ್ ಇದೆ, ನಿನಗೆ ಒಂದು ಆಧ್ಯಾತ್ಮಿಕ ವ್ಯಕ್ತಿಯಾಗಿರ್ಬೋದು ಅಥವಾ ನೀನು ದೇವರನ್ನು ನಂಬಿರುವಂತಹ ವ್ಯಕ್ತಿಯಾಗಿರ್ಬೋದು. ನಿನ್ನೊಳಗೆ ಒಂದು ಶಕ್ತಿ ಇದೆ, ಆ ಶಕ್ತಿನ ನೀ ಆ ಶಕ್ತಿನ ನಂಬಿ ಮುಂದೆ ಹೋಗು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ದೇವರು ನಿಮ್ಮ ಜೊತೆ ಇದ್ದಾರೆ, ಯೂನಿವರ್ಸ್ ನಿಮ್ಮ ಜೊತೆ ಇದ್ದಾರೆ, ಗೈಡೆನ್ಸ್ ಕೊಡ್ತಾ ಇದ್ದಾರೆ, ನಿಮ್ಮ ಬದುಕನ್ನು ನೋಡ್ತಿದ್ದಾರೆ. ಆದರೆ ನಂಬಿಕೆ ಇಟ್ಕೋ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನೀನು ಆ ನಂಬಿಕೆನ ಇಟ್ಟು ನೀನು ಅದನ್ನ ಮುಂದೆ ಹೋಗು, ನೀನು ಒಂಟಿಯಲ್ಲ, ನಿನ್ನ ಜೊತೆ ನಾವೆಲ್ಲರೂ ಇದ್ದೀವಿ, ನಿನಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಯಾವುದೇ ಥರದಲ್ಲಿ ಕೆಲಸದಲ್ಲಿ ಅಂದರೆ ಈಗ ನಮ್ಮ ಮೈಂಡ್ ಕ್ಲಿಯರ್ ಆಗದೆ ಇಲ್ಲಿ ಯೂನಿವರ್ಸ್
ಯೂನಿವರ್ಸ್ ಏನು ಹೇಳ್ತಾ ಇದೆಯಪ್ಪ ಅಂತ ಹೇಳಿದರೆ, ನಿಮ್ಮ ಮೈಂಡಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಹೊರಗೆ ಹಾಕಿ, ನಿಮ್ಮ ಜೊತೆಗಿರುವಂತಹ ನೆಗೆಟಿವ್ ಎನರ್ಜಿಯಿಂದ, ನಿಮ್ಮ ಥಾಟ್ಸಿಂದ, ನಿಮ್ಮ ನೆಗೆಟಿವ್ ಮಾತುಗಳಿಂದ ಏನು ಮಾಡಬೇಕು, ಅದನ್ನ ಹೊರಗೆ ಹಾಕಿ ನಿಮ್ಮ ಒಳಗೆ ಒಂದು ಇನ್ನರ್ ವಾಯ್ಸ್ ಇದೆ. ಆ ಇನ್ನರ್ ವಾಯ್ಸನ್ನು ನಂಬಿ ಹೈಯರ್ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅಂದರೆ ಕಾಂಟ್ಯಾಕ್ಟ್ ಯಾವ ರೀತಿ, ಯೂನಿವರ್ಸ್ ಸಪೋರ್ಟ್ ನಿಮಗೆ ಸಿಗ್ತಾ ಇದೆ. ಮೆಡಿಟೇಷನ್ ಮಾಡೋದ್ರಿಂದ ಹೈಯರ್ ಎನರ್ಜಿ ಪಡ್ಕೋಬೋದು. ನಿಮಗೆ ಬೇಕಾದಂತಹ ಎನರ್ಜಿ ನಿಮಗೆ ಸಿಗುತ್ತೆ. ನಿಮ್ಮ ಆತ್ಮ ನಿಮಗೆ ಒಂದು ಸತ್ಯವನ್ನು ಹೇಳ್ತಾ ಹೋಗುತ್ತೆ, ಅದು ಸತ್ಯ ದಾರಿನ ತೋರಿಸ್ತಾ ಹೋಗುತ್ತೆ. ಅದ್ರ ಮುಖಾಂತರ ನೀವು ಹೋದ್ರಿ ಅಂದರೆ ನಿಮ್ಮ ಲೈಫ್ ಒಂದು ಅದ್ಭುತವಾದ ಸಾಧನೆನ ನೀವು ಮಾಡ್ತೀರಾ. ಅಂದರೆ ನಿಮಗೆ ಆದಂತಹ ಎಲ್ಲ ತೊಂದರೆಗಳನ್ನು, ಅಡೆತಡೆಗಳನ್ನು ಕಡಿಮೆ ಮಾಡ್ಕೋತೀರಾ ಅನ್ನೋದನ್ನು ಸಹಿತ ಇಲ್ಲಿ ಈ ಯೂನಿವರ್ಸ್ ಹೇಳ್ತಾ ಇದೆ. ನೀವು ನಿಯಂತ್ರಿಸೋ, ಅಂದರೆ ನಿನ್ನ ಮನಸ್ಸಲ್ಲಿ ಬರುವಂಥ ಪಾಸಿಟಿವ್ ಎನರ್ಜಿನ ನಿಯಂತ್ರ ಮಾಡೋದನ್ನು ಬಿಡು. ಅದು ನಿನಗೆ ತೋರಿಸ್ತಾ ಇದೆ, ಈಗ ಆಲ್ರೆಡಿ ನಿನಗೆ ತೋರಿಸ್ತಾ ಇದೆ. ಏನು ತೋರಿಸ್ತಾ ಇದೆಯಪ್ಪ ಅಂದರೆ, ನೀನು ಸತ್ಯ ದಾರಿಲಿದೆಯಾ, ಬಟ್ ನಿನ್ನ ಮೈಂಡಲ್ಲಿರುವಂತಹ ನೆಗೆಟಿವ್ ಥಾಟ್ಸನ್ನು ತೆಗೆದು ಹಾಕು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ನೀನು ನಿನ್ನನ್ನು ಮೇಲೆ ನೀನು ನಂಬಿಕೆ ಇಡು ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದೆ. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ನಿನ್ನ ಮೇಲೆ ನೀನು ಎನರ್ಜಿ ಹೆಚ್ಚಾಕು. ಅಂದರೆ ಯಾವುದೇ ಥರದಲ್ಲಿ ವಿಚಾರದಲ್ಲಿ ಆಗಿರ್ಬೋದು, ನೀನು ಡಿಪ್ರೆಷನ್ಗೆ ಹೋಗೋದನ್ನು ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡು. ನಿಮಗೆ ಗೈಡೆನ್ಸ್ ಮಾಡೋಕ್ಕೋಸ್ಕರ ನಿಮ್ಮ ಗಾರ್ಡಿಯನ್ ಏಂಜಲ್ ನಿಮ್ಮ ಜೊತೆ ಎಂದೂ ಇರ್ತಾರೆ. ಹೈಯರ್ ಎನರ್ಜಿ ನಿಮ್ಮ ಜೊತೆ ಇರುತ್ತೆ. ನಿಮಗೆ ಹೇಳ್ತಾ ಇದೆ, ಸಾರಿ ಹೇಳ್ತಾ ಇದೆ, ನೀನು ನಂಬು, ಯೂನಿವರ್ಸ್ ನಂಬು. ನೀನು ಸಪೋರ್ಟಿವ್ ಆಗಿ, ಯೂನಿವರ್ಸ್ ಅಂತ ಹೇಳಿದ್ರೆ ನೀವು ನಂಬಿರೋ ದೈವನೂ ಆಗಿರಬಹುದು. ಅದು ಒಂದು ಶಕ್ತಿ, ಅದು ಪಾಸಿಟಿವ್ ಎನರ್ಜಿ. ಅದನ್ನು ನಂಬು. ನಿನ್ನ ದಾರಿಗೆ ಒಂದು ಒಳ್ಳೆಯ ಎನರ್ಜಿ ಸಿಗುತ್ತೆ. ನಿಮಗೆ ಒಂದು ನಿಮ್ಮ ಪ್ರಾರ್ಥನೆಗೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಯಾವಾಗ ಲಾಸ್ಟು ಏನು ಹೇಳುತ್ತಪ್ಪ ಅಂತ ಹೇಳಿದರೆ, ನಾನು ದೈವಿಕ ಶಕ್ತಿಯಲ್ಲಿ ಇದ್ದೀನಿ, ನನ್ನ ರಕ್ಷಣೆ ದೈವ ಮಾಡ್ತಾ ಇದೆ, ನನ್ನನ್ನು ಯಾರೂ ಕಂಟ್ರೋಲ್ ಮಾಡ್ತಾ ಇಲ್ಲ ಅನ್ನೋ ಮನಸ್ಥಿತಿ ನಿಮಗೆ ಬಂತು ಅಂದರೆ ನಿಮ್ಮ ಅರ್ಧ ನೆಗೆಟಿವ್ ಎನರ್ಜಿ ಹೊರ ಹೋದಂಗಾಯಿತು. ಇನ್ನು ಅರ್ಧ ಎನರ್ಜಿ ಹೇಗೆ ಬರುತ್ತಪ್ಪ ಅಂದರೆ, ನಾನು ಒಂದು ರೆಮಿಡಿ ಹೇಳ್ತೀನಿ ನಿಮಗೆ. ಯಾವ ರೀತಿಯಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಏನೇ ಒಂದು ಕೆಟ್ಟ ದೃಷ್ಟಿಯಿಂದ ಹೊರಗೆ ಬರಬೇಕು ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ಒಂದು ಚಿಕ್ಕ ಒಂದು ಮನೇಲಿರುವಂತಹ ಚಿಕ್ಕ ರೆಮಿಡಿ ಅಂತ ಹೇಳ್ತೀನಿ. ಏನಪ್ಪ ಅಂದರೆ, ಒಂದು ಉಪ್ಪು ನೀರಲ್ಲಿ ಸ್ನಾನ ಮಾಡೋದ್ರಿಂದ, ಕಾಲು ತೊಳೆಯೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಆಮೇಲೆ ಮನೆ ಸಾರಿಸಿ ಮನೆ ಒರೆಸುವಾಗ ಅದನ್ನು ನೀರಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಮನೆ ಒರೆಸೋದ್ರಿಂದ ನೆಗೆಟಿವಿಟಿ ಹೋಗುತ್ತೆ. ಇದು ಒಂದಾದರೆ, ನೆಕ್ಸ್ಟು ನಮ್ಮ ಮನೆಯಲ್ಲಿ ಪ್ರತಿದಿನ ಆಗದೆ ಇದ್ದರೂ ಕೊನೆ ಪಕ್ಷ ಇಲ್ಲಿ 2 ದಿನಕ್ಕೊಮ್ಮೆ ಅಥವಾ 3 ದಿನಕ್ಕೊಮ್ಮೆ ಏನು ಮಾಡಬೇಕು, ಒಂದು ಸಾಸಿವೆ ಎಣ್ಣೆಯ ದೀಪ ಹಚ್ಚೋದ್ರಿಂದ ಆ ದೀಪದ ಜೊತೆ ನಿಮ್ಮ ಎನರ್ಜಿ ಹೇಗಿರಬೇಕಪ್ಪ ಅಂದರೆ, ನಮ್ಮ ಮನೆಯಲ್ಲಿ ಮನಃಶಾಂತಿ ಇದೆ, ನಾವು ಮಾಡುವಂಥ ಕೆಲಸದಲ್ಲಿ ಸಕ್ಸಸ್ ಇದೆ, ನನ್ನ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ, ನಾವು ನಿಮಗೆ ಯಾವ ಬೇಡಿಕೆ ಬೇಕಾಗಿರುತ್ತೋ ಆ ಬೇಡಿಕೆನ ಆ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚಿರ್ತಾರಲ್ಲ ಅದರ ಜೊತೆ ನೀವು ಕನೆಕ್ಟ್ ಮಾಡಿದ್ರಿ ಅಂದರೆ 100% ನಿಮಗೆ ನಿಮ್ಮಲ್ಲಿರುವಂತಹ ನೆಗೆಟಿವಿಟಿ ಹೋಗಿ ಒಂದು ಮನಸ್ಸಲ್ಲಿ ನೆಮ್ಮದಿ ಸಿಗುತ್ತೆ, ಶಾಂತಿ ಸಿಗುತ್ತೆ, ಕೋಪ ಹೋಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ನಿಮ್ಮನ್ನು ತುಂಬ್ತಾ ಹೋಗುತ್ತೆ. ಆ ಕ್ಷಣದಾಗ ನೀವು ನಿಮ್ಮ ಕೆಲಸಗಳು ಏನು ಅಡೆತಡೆಯಲ್ಲಿ ನಿಂತಿರುತ್ತಲ್ಲ ಆ ಎಲ್ಲ ಕೆಲಸಗಳಿಂದನೂ ನಿಮಗೆ ಸರಾಗವಾಗಿ ಸುಲಭವಾಗಿ ಸ್ಟಾರ್ಟ್ ಆಗುತ್ತೆ. ಯಾವ್ಯಾವೆಲ್ಲ ಕೆಲಸಗಳು ನಿಂತಿರುತ್ತೆ, ಸಂಬಂಧದಲ್ಲಿ ಬಿರುಕಾಗಿರುತ್ತೆ ಅಥವಾ ಮಕ್ಕಳ ವಿಚಾರದಲ್ಲಿ ನೋವು ಅನುಭವಿಸ್ತಾ ಇರ್ತಾರೆ, ಈ ಎಲ್ಲ ವಿಚಾರದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಮತ್ತು ಅಲ್ಲಿ ಒಂದು ಒಳ್ಳೆ ಬೆಳಕು ಸ್ಟಾರ್ಟ್ ಆಗುತ್ತೆ. ಅಂದರೆ ಫೋರ್ಸ್ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಬಾಂಧವ್ಯ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ನಿಮ್ಮ ಹಾರ್ಟ್ ಒಂದು ಪ್ರೀತಿ ಸಿಗುತ್ತೆ, ನಿಮ್ಮ ಜೊತೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಜೊತೆ ಪ್ರೀತಿಯಿಂದ ಮಾತಾಡ್ತಾರೆ, ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿಯಾದಂತಹ ವಾತಾವರಣ ಬರುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಇಲ್ಲಿ ಒಂದು ಚಿಕ್ಕ ರೆಮಿಡಿ, ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚೋದ್ರಿಂದ, ಅಥವಾ ಬೆಳಗ್ಗೆ ಆಗಿರ್ಬೋದು ಅಥವಾ ಸಂಜೆ ಆಗಿರ್ಬೋದು, ಎರಡರಲ್ಲಿ ಯಾವ ಟೈಮಲ್ಲಿ ನಿಮಗೆ ಫ್ರೀ ಸಿಗುತ್ತೋ ಆ ಟೈಮಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆ ಹಚ್ಚಿ ದೀಪ ಬೆಳಗೋದ್ರಿಂದ ಮನೆಯಲ್ಲಿ ಒಂದು ಶಾಂತಿ ನೆಮ್ಮದಿ ಬೆಳೆಯುತ್ತೆ ಅಂತ ಸಹಿತ ಇಲ್ಲಿ ಹೇಳ್ಬೋದು. ಇದು ನಾನು ಒಂದು ಚಿಕ್ಕದಾದ ಒಂದು ಸಹಾಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ಈಗ ತುಂಬ ಎಲ್ಲ ಕಡೆ ಆ ದೇವ್ರಿಗೆ ಹೋದೆ, ಈ ದೇವ್ರಿಗೆ ಹೋದೆ, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ, ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆ ಅನ್ನೋದಕ್ಕಿಂತ ಒಂದು ಪವರ್ಫುಲ್ ಸ್ಟ್ರಾಂಗ್ ಇರುವಂತಹ ರೆಮಿಡಿ ಸಾಸಿವೆ ಎಣ್ಣೆಯಲ್ಲಿ ದೀಪ ಹಚ್ಚೋದ್ರಿಂದ ಒಂದು ಅದ್ಭುತವಾದ ರಿಸಲ್ಟ್ ಅಂತೂ ಪಕ್ಕ 100% ಇದೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಸಹಿತ ಅದು
ದೀಪ ಉರಿದಂಗೆ ಅಲ್ಲಿರುವಂಥ ನೆಗೆಟಿವಿಟಿ ಸಹಿತ ಹೊರಗೆ ಹೋಗ್ತಾವೆ. ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬ್ತಾ ಹೋಗುತ್ತೆ. ಇದನ್ನು ಪ್ರತಿದಿನ ಮಾಡದೇ ಇದ್ದರೂ 2 ದಿನಕ್ಕೊಮ್ಮೆ, ವಾರದಾಗೆ 2-3 ಸರಿ ಈ ಥರ ಹಚ್ಚೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿನ ಪಡ್ಕೋಬೋದು ಅನ್ನೋದನ್ನು ಸಹಿತ ಹೇಳ್ತಾ ಇವತ್ತಿನ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯೂನಿವರ್ಸ್.